5 ದಿನಗಳ ಕಾಲ ಘೋಷಿಸಲಾಗಿದ್ದ ಕದನ ವಿರಾಮವನ್ನು ಇನ್ನೂ 10 ದಿನಗಳಿಗೆ ಡೊನಾಲ್ಡ್ ಟ್ರಂಪ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ಕದನ ವಿರಾಮ ಅಂತ ನಾವು ಹೇಳೋದಕ್ಕೆ ಈಸಿ ಆಗಲಿ ಅಂತ ಬಳಸ್ತಾ ಇದ್ದೀವಿ. ಕದನ ವಿರಾಮ ಅನ್ನುವ ಶಬ್ದವನ್ನು ಟ್ರಂಪ್ ಆಗಲಿ ಅಮೇರಿಕ ಆಗಲಿ ಎಲ್ಲೂ ಬಳಸಿಲ್ಲ. ಇಸ್ರೇಲ್ ಅಂತೂ ಇದನ್ನು ಒಪ್ಕೊಂಡೇ ಇಲ್ಲ. ಅವರು ಹೇಳೋದು ನಿಮ್ಮ ಆಯಿಲ್ ರಿಸರ್ವ್ಗಳ ಮೇಲೆ ದಾಳಿ ಮಾಡೋದಿಲ್ಲ, ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ. 10 ದಿವಸ ಉಳಿದ ಕಡೆ ದಾಳಿ ಮಾಡ್ತಾರೆ, ಅದು ಕಂಟಿನ್ಯೂ ಆಗತ್ತೆ. ಈಗ ಏಪ್ರಿಲ್ 6ನೇ ತಾರೀಖಿನ ತನಕ ಇದು ಎಕ್ಸ್ಟೆಂಡ್ ಆದಂಗಾಗಿದೆ. ಏಪ್ರಿಲ್ 6 ರಾತ್ರಿ 8 ಗಂಟೆ ತನಕ ಡೇ ಟು ಟೈಮ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಟ್ರಂಪ್ ಮಹಾಶಯರು. ಮಾತುಕತೆಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ, ಚೆನ್ನಾಗಿ ಹೋಗಲಿ, ನೋಡೋಣ, ಇನ್ನು 10 ದಿವಸ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಇವತ್ತು ರಾತ್ರಿಗೆ ಮುಗಿತಾ ಇತ್ತು. ಹಿಂದೆ 5 ದಿವಸ ಹೇಳಿದ್ದು ಇವತ್ತು ರಾತ್ರಿಗೆ ಮುಗಿತಾ ಇತ್ತು. ಈ 5 ದಿನಗಳ ಕದನ ವಿರಾಮ ಯಾಕೆ ಅನ್ನುವುದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ರು. ಒಂದು, ಅಮೇರಿಕಾ ಇಸ್ರೇಲ್ಗಳು ಎಕ್ಸಾಸ್ಟ್ ಆಗಿ ಹೋಗಿದ್ದಾವೆ. ಎಕ್ಸಾಸ್ಟ್ ಇನ್ ದ ಸೆನ್ಸ್ ಅಲ್ಲಿ 18 ಲಕ್ಷದ್ದು ಡ್ರೋನ್ ತಗೊಂಡು ಹಾರಿಸ್ತಾ ಇದ್ದಾರೆ ಅವರು. ಇರಾನ್ನವರು ಒಂದರ ನಂತರ ಒಂದರಂತೆ ಹಾರಿಸ್ತಾ ಇದ್ದಾರೆ. ಆ ಡ್ರೋನ್ಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಬೇಕು ಅಂದರೆ $4 ಮಿಲಿಯನ್ ಇವರು ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಬೇಕು. ಆ ಡ್ರೋನ್ಗಳನ್ನು ತಿಂಗಳಿಗೆ 100 ತಯಾರು ಮಾಡ್ತಾರೆ ಅವರು, ಇರಾನ್ನವರು. ಹಂಗೆ 2004ರಿಂದ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ವರ್ಷಕ್ಕೆ 100 ತಯಾರಾದರೆ ಜಾಸ್ತಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗಳು ಖಾಲಿ ಆಗಿದ್ವು. ಅವುಗಳನ್ನು ರೀಫಿಲ್ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ಒಂದು ಮಾಡಬೇಕಾಗಿದೆ. ನೀವಿನ್ನೂ ಹಿಂಗೆ ದಾಳಿ ಮುಂದುವರಿಸಿದ್ರೆ ಒಳಗೆ ನುಗ್ಗುತ್ತೀವಿ ನೋಡಿ ಅಂತ ಇರಾನಿಗೆ ಹೆದರಿಸಬೇಕಾಗಿದೆ. ಅದಕ್ಕೇನು ಮಾಡ್ತಾರೆ, ಇರಾನಿನ ಸುತ್ತಲೂ ಇರುವಂಥ ದೇಶಗಳಲ್ಲಿನ ಅಮೇರಿಕದ ಸೇನಾ ನೆಲೆಗಳಿಗೆ ವಿಮಾನದಲ್ಲಿ ಸೈನಿಕರನ್ನು ತಂದು ಇಳಿಸೋದು. ಒಂದು 5-6 ಸಾವಿರ ಸೈನಿಕರನ್ನು ಇಳಿಸೋದಪ್ಪ. ಈ ಕಾರಣಕ್ಕಾಗಿ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದರು. ಈ 5 ದಿನಗಳ ಒಳಗೆ ಇರಾನ್ ಏನಾದ್ರು ಒಪ್ಕೊಳ್ಳೋದಿದ್ರೆ ವಿಪರೀತ ದಾಳಿ ಮಾಡ್ತಾರೆ ಅಂತ ಒಂದು ಲೆಕ್ಕಾಚಾರ ಇತ್ತು. ನೋಡೋಣ, ಈಗ 15 ದಿವಸಕ್ಕೆ ಎಕ್ಸ್ಟೆಂಡ್ ಆಗಿದೆ. ಏಪ್ರಿಲ್ 6ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಆಗಿದೆ. ಅಷ್ಟರಲ್ಲಿ ಇವರು ಇನ್ನಷ್ಟು ತಮ್ಮನ್ನು ತಾವು ಗಟ್ಟಿಗೊಳಿಸಿಕೊಳ್ಳಬಹುದು, ಇನ್ನಷ್ಟು ಸೈನಿಕರನ್ನ ಅಲ್ಲಿ ತಂದು ಇಳಿಸಬಹುದು. ಅಟ್ಯಾಕ್ ಮಾಡೋದಕ್ಕೆ ಮತ್ತಷ್ಟು ಜೋರಾಗಿ ಅಟ್ಯಾಕ್ ಮಾಡ್ತಾರಾ, ಅಷ್ಟರಲ್ಲಿ ಕದನ ವಿರಾಮ ಆಗಿಬಿಡುತ್ತಾ, ಕಂಪ್ಲೀಟಾಗಿ ಸೀಸ್ ಫೈರ್ ಆಗಿಬಿಡುತ್ತಾ. ಸೀಸ್ ಫೈರ್ ಆಗಲಿ ಅಂತಲೇ ನಾವು ಬಯಸ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಟ್ವೀಟ್: ಇರಾನ್ನ ಇಂದಿನ ಸ್ಥಾವರಗಳ ಮೇಲೆ ಇನ್ನೂ 10 ದಿನ ನಾವು ದಾಳಿ ಮಾಡಲ್ಲ. ಇರಾನ್ನ ಕೋರಿಕೆಯ ಮೇರೆಗೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ಶಾಂತಿ ಒಪ್ಪಂದಕ್ಕೆ ಮಾತುಕತೆಗಳ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದ್ದಾವೆ. ಏಪ್ರಿಲ್ 6 ರಾತ್ರಿ 8 ಗಂಟೆಯ ತನಕ ನಾವು ದಾಳಿ ಮಾಡೋದಿಲ್ಲ. ನಾವು ಇರಾನ್ನ ಇಂಧನ ಸ್ಥಾವರದ ಮೇಲೆ ಯಾವುದೇ ದಾಳಿ ನಡೆಸೋದಿಲ್ಲ. ಸುಳ್ಳು ಸುದ್ದಿಗಳ ನಡುವೆಯೂ ಸಂಧಾನ ಮಾತುಕತೆ ಚೆನ್ನಾಗಿ ನಡೆಯುತ್ತಿದೆ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಇದು. ಈ 10 ದಿನಗಳೊಳಗೆ ಇರಾನ್ ಏನು ಮಾಡಬೇಕು? ಇವ್ರ ನಿರೀಕ್ಷೆ ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡಬೇಕು ಅಂತ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಮಾಡಿ ಕೊಡಬೇಕು. ನೆನ್ನೆನೂ ಹೇಳಿದೆ, ಇವತ್ತು ಇನ್ನೊಂದು ಸಲ ಹೇಳ್ತಿದ್ದೀನಿ. ಯುದ್ಧ ಶುರುವಾದಾಗ ಇದ್ದ ಗುರಿಗೂ ಈಗಿನ ಗುರಿಗೂ ಎಲ್ಲಿಂದ ಎಲ್ಲಿಗೆ ನೋಡಿ. ಯುದ್ಧ ಶುರುವಾದಾಗೇನು, ಒಂದು ಭಯೋತ್ಪಾದಕ ಆಡಳಿತ ಇದೆ, ಆಡಳಿತವನ್ನು ಮುಗಿಸ್ಬೇಕು, ರೆಜಿಮ್ ಚೇಂಜ್ ಮಾಡಬೇಕು, ಅವರ ಅಣುಸ್ಥಾವರಗಳನ್ನು ಧ್ವಂಸ ಮಾಡಬೇಕು, ಎಲ್ಲ ಏನು ಒಂದಕ್ಕಿಂತ ಒಂದು ಉದಾತ್ತ ಗುರಿಗಳೊಂದಿಗೆ ಶುರುವಾದಂಥ ಯುದ್ಧ ಇದು. ಈಗ ಯುದ್ಧದ ಗುರಿ ಏನು? ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ. ಫೆಬ್ರವರಿ 28 ತನಕ ಮುಕ್ತನೇ ಇತ್ತಲ್ರಿ ಅದು. ಈಗ ಯುದ್ಧದ ಗುರಿನೇ ಅದು, ಅದನ್ನು ಮುಕ್ತ ಮಾಡಬೇಕು ಅಂತ. ಅಂದರೆ ನಿಮ್ಮಿಂದಾಗಿ ಅದು ಬಂದಾಯಿತು, ಈಗ ಅದನ್ನು ಮುಕ್ತ ಮಾಡುವುದೇ ದೊಡ್ಡ 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 ಜೀವನದ ಉದ್ದೇಶ ಅನ್ನೋ ಥರ ಓಡಾಡ್ತಾ ಇದ್ದಾರೆ ಅವರು. 10 ದಿನ ದಾಳಿ ಮಾಡೋದಿಲ್ಲ. ಈಗ ಹೆಚ್ಚು ಕಡಿಮೆ 10,000 ಸೈನಿಕರನ್ನು ಇರಾಕಿನ ಸುತ್ತಲೂ ಇರುವ ದೇಶಗಳ ತಮ್ಮ ನೆಲೆಗಳಿಗೆ ಅಮೇರಿಕ ಕರೆಸ್ಕೊಳ್ಳುತ್ತಂತೆ. 10,000 ಸೈನಿಕರನ್ನು. ಏಪ್ರಿಲ್ 6ನೇ ತಾರೀಕಿನ ಒಳಗೆ ಏನಾದರೂ ಮಾತುಕತೆ ಯಶಸ್ವಿಯಾಗಿ ಮುಗಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ನಾವು ಇರಾನಿನೊಳಗೆ ನುಗ್ಗುತ್ತೀವಿ ಅಂತ, ನುಗ್ತಾರೋ ಬಿಡ್ತಾರೋ ಅದು ಆಮೇಲೆ, ನುಗ್ಗುತ್ತೀವಿ ಅನ್ನೋ ಥರದ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇದ್ದಾರೆ ಟ್ರಂಪು. ಅಮೇರಿಕ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇರೋದು. 10,000 ಸೈನಿಕರು ರೆಡಿ ಇದ್ದಾರಲ್ಲಿ, ಬಂದು ತಯಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇರಾನ್ ಹೇಳ್ತಾ ಇರೋದೇನು, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ, ಬಂದಾರು ನೋಡಿ ಒಳಗೆ ಅಂತ. ಇರಾನ್ ತನ್ನ ಗಡಿಯಲ್ಲಿ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಕಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸುವ ಉದ್ದೇಶ ಅಮೆರಿಕದ್ದು. ಕಾರ್ಗ್ ದ್ವೀಪ
ಹಿಂದೆನೂ ಸುಮಾರು ಸಲ ಹೇಳಿದ್ದೀವಿ, ಇರಾನಿನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದೇ ಖಾರ್ಗ್ನಿಂದ. ಒಂದು 20-25 ಸ್ಕ್ವೇರ್ ಕಿಲೋಮೀಟರ್, ನಮ್ಮ ಲಕ್ಷದ್ವೀಪಕ್ಕಿಂತಲೂ ಸಣ್ಣದಾದಂಥ ದ್ವೀಪ ಅದು. ಪರ್ಷಿಯನ್ ಗಲ್ಫ್ನಲ್ಲಿ ಬರುತ್ತೆ. ಹಾರ್ಮುಜ್ ಜಲಸಂಧಿ ದಾಟ್ಕೊಂಡು ಒಳಗೆ ಹೋಗ್ತಾ ಇದ್ದರೆ ಹಾರ್ಮುಜ್ ಜಲಸಂಧಿಯಿಂದ ಪಶ್ಚಿಮ ದಿಕ್ಕಿಗೆ ಒಂದು 500-550 ಕಿಲೋಮೀಟರ್ ದೂರದಲ್ಲಿ ಖಾರ್ಗ್ ದ್ವೀಪ ಬರುತ್ತೆ. ಇರಾನ್ ತನ್ನ ದೇಶದಲ್ಲಿರುವ ಹೆಚ್ಚು ಕಡಿಮೆ ಅಷ್ಟು ತೈಲ ಬಾವಿಗಳಿಂದ, ಆಯಿಲ್ ರಿಗ್ಗಳಿಂದ ಆಯಿಲನ್ನು ಲಿಫ್ಟ್ ಮಾಡಿ ಪೈಪ್ಲೈನ್ ಮೂಲಕ ಖಾರ್ಗ್ ದ್ವೀಪಕ್ಕೆ ತರುತ್ತೆ. ಖಾರ್ಗ್ ದ್ವೀಪದಲ್ಲಿ ಒಂದು 30 ಮಿಲಿಯನ್ ಬ್ಯಾರಲ್ ಆಯಿಲ್ ಸ್ಟೋರ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡಿದೆ ಇರಾನು. ಅಲ್ಲಿಂದ ಹಡಗುಗಳಿಗೆ ತುಂಬುತ್ತಾರೆ. ಪರ್ ಡೇ ಅರೌಂಡ್ $7 ಮಿಲಿಯನ್ ಹಡಗುಗಳಿಗೆ 7 ಮಿಲಿಯನ್ ಬ್ಯಾರಲ್ ಆಯಿಲನ್ನು ಹಡಗುಗಳಿಗೆ ತುಂಬುವ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ ಲೈಫ್ ಲೈನ್ ಇದು. 90% ಆಯಿಲ್ ರಫ್ತಾಗೋದೇ ಅಲ್ಲಿಂದ. ಅದರ ಮೇಲೆ ಹಿಡಿತ ಸಾಧಿಸುವ ಇರಾದೆ, ಉದ್ದೇಶ ಅಮೆರಿಕಕ್ಕಿದೆ. ಯುದ್ಧ ಆರಂಭ ಆದ ಮೇಲೆ ಹೆಚ್ಚು ಕಡಿಮೆ 20 ದಿವಸ ಅಪ್ಪಿ ತಪ್ಪಿಯೂ ಖಾರ್ಗ್ ದ್ವೀಪದ ಕಡೆಗೆ ಒಂದು ವಿಮಾನ ಹಾರಾಡಲಿಲ್ಲ ಅವರು. ಖಾರ್ಗ್ ದ್ವೀಪದ ಕಡೆಗೆ ಬರೀ ಎಚ್ಚರಿಕೆ ಕೊಡ್ತಿದ್ರು ಅಷ್ಟೇ, ಬಿಡೋದಿಲ್ಲ ಅದನ್ನು ಅಂತ. ಅಷ್ಟಾದರೂ ಇರಾನ್ ಮಣಿಯದೇ ಇದ್ದಾಗ ಖಾರ್ಗ್ ದ್ವೀಪದ ಮೇಲೆ ಒಂದು ದಾಳಿ ಮಾಡಿದ್ರು, ಬಾಂಬ್ ಹಾಕಿದ್ರು. ಬಾಂಬನ್ನು ಅವರು ಆಯಿಲ್ ಟ್ಯಾಂಕರ್ಗಳಿಗೆ ಹಾಕಲಿಲ್ಲ, ಇವರು ಪಕ್ಕದಲ್ಲಿರೋ ಖಾಲಿ ಜಾಗಕ್ಕೆ ಹಾಕಿದ್ರು. ಯುದ್ಧ ಹಿಂಗೆ ಮುಂದುವರೆದ್ರೆ ಆಯಿಲ್ ಟ್ಯಾಂಕರ್ನ ಹೊಡಿತೀವಿ ನೋಡಿ ಅಂತ. ಅಲ್ಲೊಂದು 26 ಮಿಲಿಯನ್ ಬ್ಯಾರಲ್ನಷ್ಟು ಸ್ಟಾಕ್ ಇದೆ ಇರಾನದ ಆಯಿಲು, ಅದನ್ನು ಹೊಡಿತೀವಿ ನೋಡಿ ಅಂತ. ಇರಾನ್ಗೆ 100% ಗೊತ್ತಿರಿ ಅವ್ರು ಹೊಡೆಯೋದಿಲ್ಲ ಅದನ್ನು ಅಂತ. ಅಂದರೆ ಒಟ್ಟಾರೆ ಆಯಿಲ್ ರಿಸರ್ವ್ನಿಂದ ಆ ಟ್ಯಾಂಕ್ ಮೇಲೆ ದಾಳಿ ಆದರೆ ಒಟ್ಟಾರೆ ಆಯಿಲ್ ರಿಸರ್ವ್ನಿಂದ $26 ಮಿಲಿಯನ್ ಬ್ಯಾರಲ್ ಆಯಿಲ್ ಕಡಿಮೆ ಆಗಿಬಿಡುತ್ತೆ. ಆಯಿಲ್ ಪ್ರೈಸ್ ಏನಾಗುತ್ತೆ ಅವಾಗ? ಅದರ ಬ್ಲೇಮ್ ಯಾರಿಗೋಗುತ್ತೆ? ಹೋಗುತ್ತೆ? ಅಮೆರಿಕಕ್ಕೆ ಹೋಗುತ್ತೆ. ನಿಮ್ಮಿಂದಾಗ ಆಯಿಲ್ ರೇಟ್ ಜಾಸ್ತಿ ಆಯಿತು ಅಂತ. ಅಮೇರಿಕ, ಇಸ್ರೇಲ್ ಆ ಆಯಿಲ್ ಟ್ಯಾಂಕರ್ಗಳನ್ನು ಹೊಡೆಯೋದಿಲ್ಲ ಅಂತ ಇರಾನ್ಗೆ ಸ್ಪಷ್ಟವಾಗಿ ಗೊತ್ತು. ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಬಂದರೆ ಕಥೆನೇ ಬೇರೆ ಆಗತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅವರ ಬೆನ್ನೆಲುಬದು. ಒಂದು ವೇಳೆ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಏನಾದರೂ ಅಮೇರಿಕ ಯಶಸ್ವಿ ಆದರೆ ಈ ಯುದ್ಧದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತದು. ಈ ದ್ವೀಪವನ್ನೇನಾದರೂ ವಶಪಡಿಸಿಕೊಳ್ಳುವಲ್ಲಿ ಅಮೇರಿಕ ಯಶಸ್ವಿಯಾದರೆ IRGC ಸಪರೇಟ್ ವಿಂಗೇ ಇದೆ ಆ ದ್ವೀಪದ ರಕ್ಷಣೆಗೆ. ನೋಡೋಣ, ಏಪ್ರಿಲ್ 6ನೇ ತಾರೀಕಿನ ಒಳಗಂತೂ ಏನೂ ಆಗೋದಿಲ್ಲ. ಆವಾಗ ಏನಾಗುತ್ತೋ ನೋಡೋಣಂತೆ, ಆವಾಗ ಹೇಳೋಣಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.